ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ ಅನ್ನುವಂಥದ್ದು. ಅಭ್ಯರ್ಥಿ ಆಯ್ಕೆ ಸಂಬಂಧ ದೆಹಲಿಗೆ ಸಿಎಂ ಡಿಸಿಎಂ ತೆರಳಿದ್ದಾರೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನಮ್ಮೆಲ್ಲ ಹಿರಿಯರ ಸಲಹೆ ಪಡೆದ್ರೆ ಸೂಕ್ತ, ಅವರಿಬ್ಬರೇ ಡಿಸಿಷನ್ ತಗೊಳ್ಳೋದು ಸರಿ ಕಾಣೋದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಭಿನ್ನ ಧ್ವನಿಯನ್ನ ಎತ್ತಿದ ಹಾಗೆ ಕಾಣ್ತಾ ಇದೆ. ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದವ್ರಿಗೆ ಕೊಡಬೇಕು ಇದನ್ನ, ಈ ಸ್ಥಾನವನ್ನು MLC ಅಭ್ಯರ್ಥಿ ಸ್ಥಾನವನ್ನು ಅನ್ನುವಂಥದ್ದು. ಯಾರು ಪಕ್ಷದಲ್ಲಿ ಹಿರಿಯರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಕೂಡ ಮಾತನಾಡಿದ್ದಾರೆ. ಏಕಾಏಕಿಯಾಗಿ ಅವರಿಬ್ಬರೇ ಕೂತು ಚರ್ಚೆ ಮಾಡಬಾರ್ದು ಅಂತ. ವೀಕ್ಷಕರೇ, ನಾವು ಯಾವತ್ತೂ ಹೇಳ್ತಾ ಇರ್ತೀವಿ, ಕಾಂಗ್ರೆಸ್ನಲ್ಲಿ ಹಲವು ಬಾರಿ 3 ಬಣಗಳು ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ 3-4 ಬಣಗಳಿದೆ. ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ, ಡಾಕ್ಟರ್ ಜಿ ಪರಮೇಶ್ವರ್ ಬಣ ಹಾಗೂ ಒಂದೊಂದ್ಸಾರಿ ಖರ್ಗೆ ಅವರ ಬಣ. ಈಗ ಅದು ಕಾಣಿಸ್ತಾ ಇದೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ, ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ, ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು. ಅವರು ನನ್ನೊಬ್ಬನೇ ಅಂತ ಅಲ್ಲ, ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಆಗಿದ್ದಂಥವರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವ್ರು ಇದ್ದಾರೆ. ಅವರನ್ನ ರೈಟ್. ಇದಕ್ಕೆ DK ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಖಂಡಿತ ಅವ್ರ ಮಾತು ಕೇಳೇ ಕೇಳ್ತೀವಿ. 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 ಕಾಂಗ್ರೆಸ್ನ ಒಳಗಡೆ ಈ ಪರಿಷತ್ ಅಭ್ಯರ್ಥಿ ಆಯ್ಕೆಯ ಫೈಟ್ ಏನು ನಡೀತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಸಮಾಧಾನ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಇದರ ಬಗ್ಗೆ ಸಿಎಂ ಡಿಸಿಎಂ ಉತ್ತರ ಕೊಡ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬೇರೆ ಬೇರೆ ಮುಖಂಡರುಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಇಲ್ಲ, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಇದನ್ನು ಸಿಎಂ ಡಿಸಿಎಂ ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಪರಿಷತ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಮತ್ತು ಭಿನ್ನ ಅಭಿಪ್ರಾಯಗಳು ಕಂಡು ಬರ್ತಾ ಇದ್ದಾವೆ. ಸಹಜವಾಗಿ 3-4 ಜನ ದೊಡ್ಡ ದೊಡ್ಡ ನಾಯಕರುಗಳು ಇರುವಾಗ, ಅದರಲ್ಲೂ ದೀರ್ಘಾವಧಿಯ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಇರುವಾಗ ಸಹಜವಾಗಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಕಂಡು ಬರುತ್ತೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳುವಂಥದ್ದು ನನ್ನ ವ್ಯಾಪ್ತಿಗೆ ಬರುವಂಥದ್ದಲ್ಲ, ನಮ್ಮ ಪಕ್ಷಗಳಿಗೆ ಎಲ್ಲರನ್ನೂ ಗಮನಕ್ಕೆ ತಂದು ನಿರ್ಧಾರವನ್ನು ತಗೊಂತಾರಂತ ಭರವಸೆನೇ ಇಟ್ಟಿದ್ದೀವಿ. ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಮಾಹಿತಿ ತೊಂದರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳುವಂಥದ್ದು ನನ್ನ ವ್ಯಾಪ್ತಿಗೆ ಬರುವಂಥದ್ದಲ್ಲ, ನಮ್ಮ ಪಕ್ಷಗಳಿಗೆ ಎಲ್ಲರನ್ನೂ ಗಮನಕ್ಕೆ ತಂದು ನಿರ್ಧಾರವನ್ನು ತಗೊಂತಾರಂತ ಭರವಸೆನೇ ಇಟ್ಟಿದ್ದೀವಿ. ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಮಾಹಿತಿ ತೊಂದರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳುವಂಥದ್ದು ನನ್ನ ವ್ಯಾಪ್ತಿಗೆ ಬರುವಂಥದ್ದಲ್ಲ, ನಮ್ಮ ಪಕ್ಷಗಳಿಗೆ ಎಲ್ಲರನ್ನೂ ಗಮನಕ್ಕೆ ತಂದು ನಿರ್ಧಾರವನ್ನು ತಗೊಂತಾರಂತ ಭರವಸೆನೇ ಇಟ್ಟಿದ್ದೀವಿ. ಇಲ್ಲ, ನಾನು ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಮಾಹಿತಿ ತೊಂದರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳುವಂಥದ್ದು ನನ್ನ ವ್ಯಾಪ್ತಿಗೆ ಬರುವಂಥದ್ದು